ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಮುದಾಯದ ಪಾತ್ರ ಹಿರಿದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಿರ್ಸಿಯ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಧುಕರ್ ಪಾಟೀಲ್ ಅಭಿಪ್ರಾಯಿಸಿದರು. ಸಿರಸಿಯ ಸಾಮ್ರಾಟ್ ಹೋಟೆಲ್ ಸಭಾಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉತ್ತರ ಕನ್ನಡ, ಕಾರವಾರ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಿರಸಿ ಮತ್ತು ನಗರಸಭೆ ಸಿರಸಿಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜನ ಆರೋಗ್ಯ ಸಮಿತಿಯ ಸದಸ್ಯರುಗಳಿಗೆ ಹಾಗೂ ಮಹಿಳಾ ಆರೋಗ್ಯ ಸಮಿತಿ ಸದಸ್ಯರುಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾರತಿ ಹೊಸಮನಿ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ, ಅದನ್ನು ಕಾಪಾಡುವಲ್ಲಿ ಪ್ರತಿಯೊಬ್ಬರು ಗಮನ ಹರಿಸಬೇಕಾಗಿರುವುದು ಅವಶ್ಯಕವಾಗಿರುತ್ತದೆ ಎಂದರು. ಅತಿಥಿಗಳಾಗಿ ಆಗಮಿಸಿದ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಮಧುಕೇಶ್ವರ ರಾಯ್ಕರ್, ಜನ ಆರೋಗ್ಯ ಸಮಿತಿ ಸದಸ್ಯರಾದ ಖಾದರ್ ಆನಮಟ್ಟಿ ಮತ್ತು ಐಸಿಡಿಎಸ್ ಮೇಲ್ವಿಚಾರಕರಾದ ವೀಣಾ ಸಿರ್ಸಿಕರ್, ಸದಸ್ಯರಾದ ಭಾರತಿ ಶೆಟ್ಟಿ ಇತರರು ಮಾತನಾಡಿದರು. ಕಾರ್ಯಕ್ರಮದ ತಂತ್ರ ತರಬೇತುದಾರರಾದ ರೂಪಾ ನಾಯ್ಕ್, ಶ್ರುತಿ ನಾಯ್ಕ್ ಹಾಗೂ ಕ್ಷಯ ರೋಗ ಮೇಲ್ವಿಚಾರಕರಾದ ಉದಯ್ ಶಂಕರ್ ತರಬೇತುದಾರರಾಗಿ ಭಾಗವಹಿಸಿ ಜನ ಆರೋಗ್ಯ ಸಮಿತಿ ಹಾಗೂ ಮಹಿಳಾ ಆರೋಗ್ಯ ಸಮಿತಿಯ ಕಾರ್ಯಗಳು, ಸದಸ್ಯರು ಅವರ ಜವಾಬ್ದಾರಿಗಳು ಮುಂತಾದವುಗಳ ಬಗ್ಗೆ ಅಗತ್ಯ ಮಾಹಿತಿ ಹಾಗೂ ತರಬೇತಿ ನೀಡಿದರು. ಈಗ ನಾವು ಒಬ್ಬನೇ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಕ್ ಹೋದ್ರೆ ಅದು ತಪ್ಪಾಗ್ಬಿಡ್ತದೆ. ಸೊ ಎಲ್ಲರೂ ಆರೋಗ್ಯದ ಬಗ್ಗೆ ತಮ್ಮ ತಮ್ಮ ಪಾತ್ರಗಳು ಏನು ಅಂದ್ರೆ ಆಸ್ ಅ ಪಬ್ಲಿಕ್, ನೀವು ಸೊಸೈಟಿಲಿ ನಿಮ್ಮ ಪಾತ್ರ ಏನು ಆರೋಗ್ಯದಲ್ಲಿ, ಈಗ ಎಲ್ಲರನ್ನೂ ಮೆಂಬರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಕೆಲವು ಆಯ್ದಂತ ವ್ಯಕ್ತಿಗಳನ್ನ ಅಲ್ಲಿ ನಿಮ್ಮ ಏರಿಯಾದಲ್ಲಿ ಏನು ಸ್ವಲ್ಪ ಪ್ರಭಾವಿ ಇರ್ತಕ್ಕಂಥವ್ರನ್ನ ಈ ಸಮಿತಿಯಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಅವರು ನಮ್ಮ ಕಾರ್ಯಕ್ರಮಗಳು ಅಥವಾ ನಮ್ಮ ಆರೋಗ್ಯದ ಯಾವುದೇ ವಿಷಯಗಳು ಬಂದಲ್ಲಿ ಅದನ್ನು ಪಬ್ಲಿಕ್ಕಿಗೆ ಮಾಹಿತಿ ತಿಳಿಸುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯಾವುದೇ ಈಗ ಹೊಸದಾಗಿ ಯಾವುದೇ ಆಗಲಿ, ಈಗ HPV ವ್ಯಾಕ್ಸಿನೇಷನ್ ಬಂತು, ಈಗ ಅದರಲ್ಲಿ ತುಂಬಾ ತಪ್ಪು ತಿಳುವಳಿಕೆಗಳು ತುಂಬಾ ಇದೆ. ಈಗ ಆಲ್ರೆಡಿ ಎಲ್ಲರಿಗೂ ತಿಳಿದಿರಬೇಕು, ಮಂಜತನ ಬರುತ್ತೆ, ಮಕ್ಕಳಾಗೋದಿಲ್ಲ, ಇನ್ನು ಏನೇನೋ ಅದು ಎಲ್ಲಿಂದ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೌರಿ ಸಿ ನಾಯ್ಕ್ ಸ್ವಾಗತಿಸಿದರೆ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವೀರಯ್ಯ ಹಿರೇಮಠ ವಂದಿಸಿದರು. ಜನ ಆರೋಗ್ಯ ಸಮಿತಿಯ ಸದಸ್ಯರು, ಮಹಿಳಾ ಆರೋಗ್ಯ ಸಮಿತಿ ಸದಸ್ಯರು, ಆರೋಗ್ಯ ಶಿಕ್ಷಣ, ಶಿಶು ಅಭಿವೃದ್ಧಿ ಯೋಜನೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.